ಸಿದ್ದರಾಮಯ್ಯನವರ ಸರ್ಕಾರ ಪ್ರಜಾಪ್ರಭುತ್ವ ದಮನ ಮಾಡ್ತಾ ಇದೆ. ಅಂಬೇಡ್ಕರ್ ಸಂವಿಧಾನವನ್ನ ಹೆಚ್ಚು ತಿದ್ದುಪಡಿ ಮಾಡಿದ್ದೇ ಕಾಂಗ್ರೆಸ್. ಈಗ ರಾಜ್ಯಪಾಲರ ಹಲವು ಅಧಿಕಾರ ಮೊಟಕು ಮಾಡ್ತಾ ಇದೆ ಸರ್ಕಾರ ಅಂತ ಧಿಕ್ಕಾರ ಕೂಗ್ತಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಏನಿದೆ ದಮನ ಮಾಡ್ತಾ ಇದೆ ಪ್ರಜಾಪ್ರಭುತ್ವವನ್ನ. ಅಂಬೇಡ್ಕರ್ ಸಂವಿಧಾನವನ್ನ ಪದೇ ಪದೇ ತಿದ್ದುಪಡಿ ಮಾಡಿದ್ದೇ ಕಾಂಗ್ರೆಸ್. ಈಗ ರಾಜ್ಯಪಾಲರ ಹಲವು ಅಧಿಕಾರ ಮೊಟಕುಗೊಳಿಸುತ್ತಿದ್ದಾರೆ. ರಾಜ್ಯಪಾಲರಿಗೆ ಕಾಂಗ್ರೆಸ್ ಸರ್ಕಾರ ಅಪಮಾನ ಮಾಡ್ತಾ ಇದೆ. ಮಸೂದೆಗಳ ಬಗ್ಗೆ ಸ್ಪಷ್ಟನೆ ಕೊಡದೆ ಬೊಬ್ಬೆ ಹೊಡಿತಿದ್ದಾರೆ. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಭಿಕ್ಷಾ ಪಾತ್ರೆ ಹಿಡಿಯುವಂತ ಹಂತಕ್ಕೆ ಬಂದಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ರಾಜ್ಯಪಾಲರಿಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ, ಇವರು ಅವ್ರ ಬಾಯಲ್ಲಿ ಸುಳ್ಳು ಹೇಳಿಸ್ತಿದ್ದಾರೆ, ಹೊಗಳಿಸ್ತಿದ್ದಾರೆ ಎನ್ನುವಂತ ಆರೋಪವನ್ನ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮಾಡ್ತಾ ಹೊರಗೆ ಪ್ರತಿಭಟನೆ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇದೇ ಮಾತುಗಳನ್ನ ಆಡಿ ತಮ್ಮ ಪ್ರತಿಭಟನೆಯನ್ನ ಕೈಗೊಂಡಿರೋದು. ರಾಜ್ಯಪಾಲರಿಗೆ ಕಾಂಗ್ರೆಸ್ ಸರ್ಕಾರ ಅಪಮಾನ ಮಾಡ್ತಿದೆ ಅಂತ. ಇವತ್ತು ರಾಜ್ಯಪಾಲರ ಭಾಷಣದೊಂದಿಗೆ ಪ್ರಾರಂಭ ಆಗ್ತಾ ಇದೆ. ರಾಜ್ಯಪಾಲರು ನಮ್ಮ ದೇಶದ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ರಾಜ್ಯಪಾಲರಿಗೆ ಅವರದೇ ಆದಂಥ ಗೌರವ, ಘನತೆ ಎಲ್ಲ ಇದೆ. ಅವರಿಗೆ ಸ್ಪೆಷಲ್ ಸ್ಟೇಟಸ್ಸನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಒಂದು ರೀತಿ ಪ್ರಜಾಪ್ರಭುತ್ವದ ದಮನ ಮಾಡುವಂಥದ್ದು. ಯಾಕೆಂದರೆ ಇವರ ರಕ್ತದಲ್ಲೇ, ಇವರ DNA ಪ್ರಜಾಪ್ರಭುತ್ವವನ್ನು ಹಾಳು ಮಾಡುವಂಥದ್ದು, ಸಂವಿಧಾನಕ್ಕೆ ಅಪಚಾರ ಮಾಡುವಂಥದ್ದು. ಅಂಬೇಡ್ಕರ್ ಅವರ ಸಂವಿಧಾನವನ್ನು ಈ ದೇಶದಲ್ಲಿ ಯಾರಾದರೂ ಅತಿ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದರೆ ಅದು ಕಾಂಗ್ರೆಸ್ ಅವರೇ. ಏನು ಚಲವಾದಿ ಹೈಯೆಸ್ಟು. ಈಗ ಗವರ್ನರ್ ಅವರ ಅಧಿಕಾರವನ್ನು ಮೊಟಕು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೇನು ಸಂವಿಧಾನದತ್ತವಾಗಿ ಅಧಿಕಾರಗಳನ್ನು ಕೊಟ್ಟಿತ್ತು ಅದನ್ನು ಮೊಟಕು ಮಾಡುವಂಥದ್ದು, ವಿಶ್ವವಿದ್ಯಾಲಯಗಳಿಗೆ ಅವರ ಅಧಿಕಾರವನ್ನು ಮೊಟಕು ಮಾಡುವಂಥದ್ದು, ನೇಮಕಾತಿ ಮಾಡುವಂಥದ್ದು, ಸೂಪರ್ವೈಸ್ ಮಾಡುವಂಥದ್ದು. ಅದರ ಜೊತೆಗೆ ಬಿಲ್ಲುಗಳು ಸರಿಯಾದ ರೀತಿ ಇಲ್ಲದಾಗ ಗವರ್ನರ ಅಧಿಕಾರ ಇದೆ, ಅದನ್ನು ತಿದ್ದುಪಡಿಯೊಂದಿಗೆ ತಾವಮನ್ನಿ ಅಂತೇಳಿ. ಈಗ ಮೈಕ್ರೋ ಫೈನಾನ್ಸ್ ಬಿಲ್ ಬಂತು. ಅದರಲ್ಲಿ ಅವ್ರು ಏನು ಬರೆದಿದ್ದಾರೆ, ದೇಶದ ಕಾನೂನು ಪ್ರಕಾರ RBI ರೂಲ್ಸ್ ಏನಿದೆ ಅದರ ಪ್ರಕಾರ ನೀವು ಕಳಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಬೊಬ್ಬೆ ಹೊಡೆಯೋಕ್ಕೆ ಶುರು ಮಾಡಿದ್ರು. ನಾವೇನೋ ಕಡ್ದು ಕಟ್ಟೆ ಹಾಕ್ಬಿಟ್ಟಿದ್ದೀರಿ ಅಂತ. 2 ವರ್ಷದಲ್ಲಿ ಇವ್ರು ಕಡ್ದು ಕಟ್ಟೆ ಹಾಕಿರೋದು ಏನೂ ಇಲ್ಲ. ಸರ್ಕಾರ ಪಾಪರಾಗಿ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿರುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀರ. ಗವರ್ನರ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದು. ಬಿಲ್ ಯಾವುದಾದ್ರೂ ಅವರು ಮತ್ತೆ ಪರಿಶೀಲಿಸಿ ಅಂದರೆ ಅದಕ್ಕೆ ದಿನನಿತ್ಯ ಕಾಮೆಂಟ್ಗಳು ಮಾಡ್ತಕ್ಕಂಥದ್ದು, ಗವರ್ನರ್ಗೆ ಅಪಚಾರ ಮಾಡೋದು, ಅಗೌರವ ಮಾಡುವಂಥದ್ದು. ತಿರ್ಗಿ ಅದೇ ಗವರ್ನರ್ನ ಇವತ್ತು ಕರ್ಕೊಂಬಂದಿದ್ದಾರೆ. ಯಾವ ಗವರ್ನರ್ಗೆ ಅಧಿಕಾರವನ್ನು ಕಿತ್ಕೊಂಡ್ರು, ಯಾವ ಗವರ್ನರ್ನ ಅವಹೇಳನ ಮಾಡಿದ್ರು, ಅದೇ ಗವರ್ನರ್ ಕೈಲಿ ಈಗ ಹೊಗಳಿಸ್ಕೊತಾರೆ ಬಂದ್ಬಿಟ್ಟು. ಈ ಸರ್ಕಾರ ಪ್ರಪಂಚದಲ್ಲೇ ನಂಬರ್ 1 ಸರ್ಕಾರ ಇದು. ಪ್ರಪಂಚದಲ್ಲಿ ಯಾರೂ ಮಾಡದಿರೋ ಅಂಥ ಕೆಲಸಗಳನ್ನು ನಾವು ಮಾಡಿದಿರಿ. ಕರ್ನಾಟಕ ಸರ್ಕಾರವನ್ನು ಪಾಪರಕ್ಕೆ ತಂದಿರೋದು ನಾವೇ. ಹೈಯೆಸ್ಟ್ ಸಾಲ ಮಾಡಿರೋ ಅಂಥ ಯಾರಾದರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ದರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕದಲ್ಲಿ ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ, ನಾನು ದಾಖಲೆಗಳು ಕೊಡ್ತೀನಿ ನಿಮಗೆಲ್ಲ. ಹೈಯೆಸ್ಟ್ ಸಿದ್ದರಾಮಯ್ಯನವರೇ ದಾಖಲೆ. ಇದೊಂದು ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಇಂಥವ್ರು ಗವರ್ನರ್ಗೆ ಈ ಥರ ಇಲ್ಲ ಸಲ್ಲದ ಆಪಾದನೆಗಳ ಮಾಡ್ಬೇಕಾಗ್ತಾರ. ಅವ್ರಿಗೆ ಒಂದು ರೀತಿ ಅಗೌರವ ತಂದು ಇವತ್ತು ಅವ್ರ ಕೈಲೇ ಯಾವ ಮುಖ ಇಟ್ಕೊಂಡು ಅವ್ರ ಕೈಲಿ ನೀವು ಸರ್ಕಾರದ ಸಾಧನೆಗಳನ್ನು ಅವ್ರ ಕೈಲಿ ಹೇಳಿಸ್ತೀರ. ನಾಚಿಕೆ ಆಗಬೇಕು ನಿಮಗೆ. ಗವರ್ನರ್ನ ಸರಿಯಾಗಿ ನಡೆಸ್ಕೊಳ್ಳೋ ಯೋಗ್ಯತೆ ಇಲ್ದವ್ರು ನೀವು ಅವ್ರ ಕೈಲಿ ನಿಮ್ಮ ಸರ್ಕಾರವನ್ನು ಹೊಗಳಿಸ್ಕೊಳ್ಳೋ ಅಂಥದ್ದು ಎಷ್ಟು ಸರಿ ಇದೆ? ನೀವೇ ಹೇಳಿದ್ದೀರಾ ಗವರ್ನರ್ ಸರಿ ಇಲ್ಲ ಅಂತ ಹೇಳಿದ್ದೀರಾ. ಗವರ್ನರು ಪದೇ ಕಿರುಕುಳ ಕೊಡ್ತಾರೆ ಅಂತ ಹೇಳಿದ್ದೀರಾ. ನೀವೇ ಹೇಳಿರೋದು. ಅದೇ ಗವರ್ನರ್ ಕೈಲಿ ಹೊಗಳು ಅಂತ ಹೆಂಗೆ ಹೊಗಳಿಸ್ಕೊಂತೀರಾ ನೀವು? ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ಇದು ಇವತ್ತು ನಮ್ಮ ಪ್ರತಿಭಟನೆಯ ಒಂದು ವಿಚಾರವಾಗಿ ನಾವು ವಿಜಯೇಂದ್ರ ಅವರು, ನಮ್ಮ ಚಲವಾದಿಯವರು, ನಮ್ಮ JDSನ ಮುಖಂಡರುಗಳು, ನಾವೆಲ್ಲರೂ ಕೂಡ ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂವರೆಗೂ ಈ ಸರ್ಕಾರಕ್ಕೆ
ಇದೊಂದು ಕನ್ನಡಿ ಅವರು ನಿಮ್ಮ ಮುಖ ಸರಿಯಾಗಿ ನೋಡ್ಕೊಳ್ಳಿ, ನಿಮ್ಮ ಮುಖ ಹೆಂಗಿದೆ ಅಂತ ಕನ್ನಡಿ. ಒಂದು ಕಡೆ ಅಪಚಾರ ಮಾಡ್ತೀರ ಗವರ್ನರ್ಗೆ, ಇನ್ನೊಂದು ಕಡೆ ಅದೇ ಗವರ್ನರ್ ಕಂದು ಹೊಗಳಿ ಅಂತ ಹೇಳ್ತೀರ. ಯಾವ ನ್ಯಾಯ? ಸದನದ ಒಳಗೆ ಯಾವ ರೀತಿ ಇರುತ್ತೆ ಸರ್? ಸದನದ ಒಳಗೆ ನೋಡಿ, ನಾವು ಅವರು ಗವರ್ನರ್ಗೆ ಅವಮಾನ ಮಾಡಿದ್ರು ಅಂತ ನಾವು ಮಾಡೋಕ್ಕೆ ಹೋಗಲ್ಲ. ಗವರ್ನರ್ ಅವರ ಏನು ಅವ್ರು ಏನು ಹೇಳ್ತಾರೆ ಅದನ್ನು ಸಾವಧಾನದಿಂದ ನಾವು ಕೇಳ್ತೀರಿ. ಅದಾದಮೇಲೆ ನಾಳೆಯಿಂದ ಶುರುವಾಗುವಂಥ ಸದನದಲ್ಲಿ ಕರ್ನಾಟಕದಲ್ಲಿ ಬಂದಂಥ 2 ವರ್ಷದಲ್ಲಿ ಇವ್ರು ಮಾಡಿರೋ ಅಕ್ರಮಗಳು, ಲೂಟಿ, ಕರ್ನಾಟಕವನ್ನು ಕೊಳ್ಳೆ ಹೊಡೆದಿರೋವಂಥದ್ದನ್ನು ನಾನಿರ್ಬೋದು, ವಿಧಾನ ಪರಿಷತ್ತಿನ ನಮ್ಮ ನಾಯಕರು ಅದನ್ನು ಬಿಡಿಸಿ 2 ಸದನದಲ್ಲಿ ನಾವು ಹೇಳೋರಿದ್ದೀರಿ. ನಾವು ವಿಧಾನಸಭಾ ಅಧಿವೇಶನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಲಾಜಿಕ್ಗೆ ಒಂದು ರೀತಿ ಅರ್ಥ ಆಗ್ತಾ ಇಲ್ಲ. ಪ್ರೋಟೋಕಾಲ್ಗೂ ಮತ್ತೊಂದು ಕಡೆ ಆರೋಪಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ಲದವ್ರ ರೀತಿಯಾಗಿ ಮಾತನಾಡ್ತಿದ್ದಾರೆ. ಈಗ ರಾಜ್ಯಪಾಲರನ್ನ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತಾರೆ. ಅಧಿವೇಶನ ಆರಂಭ ಆಗ್ತಾ ಇದೆ ಅಂದರೆ ಕರ್ಕೊಂಡು ಬರಲೇಬೇಕು, ಗೌರವಿಸಲೇಬೇಕು, ಕರ್ಕೊಂಡು ಬರ್ತಾರೆ. ಜೊತೆಗೆ ಅವ್ರ ಹತ್ರ ಹೊಗಳಿಸ್ಕೋತಿದ್ದೀರಾ ಅಂತ ಹೇಳ್ತಿದ್ದಾರೆ. ರಾಜ್ಯಪಾಲರು ಬಂದಿದ್ದಾರೆ ಅಂದರೆ ಜಂಟಿ ಸದನಗಳನ್ನ ಉದ್ದೇಶಿಸಿ ಮಾತನಾಡಲೇಬೇಕು. ಸರ್ಕಾರ ಏನು ಸಾಧನೆ ಮಾಡಿದೆ, ಏನು ಮಾಡಿಲ್ಲ, ಅದೆಲ್ಲದ್ರ ಬಗ್ಗೆ ಮಾತನಾಡಬೇಕು. ರಾಜ್ಯಪಾಲರು ಮಾತನಾಡ್ತಿದ್ದಾರೆ. ಅವ್ರ ಬಗ್ಗೆ ಬಂದಿರುವಂಥ ಆರೋಪಗಳು ಬೇರೆ, ಹಿಂದೆ ಪ್ರತಿಭಟನೆಗಳಾಯಿತು, ಹೋರಾಟಗಳಾಯಿತು, ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. BJP ಆಗಲಿ ವಿಪಕ್ಷ ಆಗಲಿ ಪ್ರತಿಭಟನೆ ಮಾಡೋದು ಅಥವಾ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರವನ್ನು ಕಟ್ ಹಾಕೋದು ಸಹಜನೇ. ಬಟ್ ಈ ರೀಸನ್ ಏನಿದೆ ಅದು ಅಕ್ಯುರೇಟ್ ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ರಾಜ್ಯಪಾಲರ ಹತ್ರ ಹೊಗಳಿಸ್ಕೊಳ್ಳೋದು ಎಷ್ಟು ಸರಿ ಅಂತ. ರಾಜ್ಯಪಾಲರಿಗೆ ನೀವು ನಮ್ಮ ಸರ್ಕಾರನ ಹೊಗಳಿ ಅಂತೇನೇನು ಹೇಳಿ ಕರ್ಕೊಂಡು ಬಂದಿರಲ್ಲ. ಅವ್ರನ್ನ ವೆಲ್ಕಮ್ ಮಾಡೋದು ಸಹಜವಾಗಿ ಮಾಡಲೇಬೇಕು, ಮಾಡ್ತಾರೆ. ರೆಸ್ಪೆಕ್ಟ್ ಮಾಡಬೇಕು, ಮಾಡ್ತಾರೆ. ಎಲ್ಲರೂ ಕೂಡ ಸಚಿವರು, ಶಾಸಕರು ಸೇರಿದಂತೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡಿದ್ದಾರೆ. ಅವರೀಗ ಭಾಷಣ ಮಾಡ್ತಿದ್ದಾರೆ. ಬಟ್ ಅದಕ್ಕೆ ಪ್ರತಿಭಟನೆ ಅಂದರೆ ಎಷ್ಟು ಸರಿ ಅಂತ ಗೊತ್ತಾಗ್ತಿಲ್ಲ.